ಹಾಯ್ ಗೆಳೆಯರೇ, ವೆಲ್ಕಮ್ ಬ್ಯಾಕ್ ಟು ದಿ ನ್ಯೂ ವಿಡಿಯೋ. ಈ ವಿಡಿಯೋದಲ್ಲಿ ತುಂಬ ಸ್ಟೂಡೆಂಟ್ಸ್ಗೆ ನನಗೆ 1,00,000 ರ್ಯಾಂಕ್ ಬಂದಿದೆ, 50,000 ರ್ಯಾಂಕ್ ಬಂದಿದೆ, 2,00,000 ರ್ಯಾಂಕ್ ಬಂದಿದೆ, ನನಗೆ ಸೀಟ್ ಸಿಗುತ್ತಾ, ಕಾಲೇಜ್ ಸಿಗುತ್ತಾ ಅನ್ನೋದು ತುಂಬ ಸಾಕಷ್ಟು ವಿದ್ಯಾರ್ಥಿಗಳಾದರೆ ನನಗೆ ಕಾಲ್ ಮಾಡಿ ತುಂಬ ಜನ ಕೇಳ್ತಿದ್ರು. ಅದಕ್ಕೆ ನಿಮಗೆ ಒಂದು ಕ್ಲಾರಿಫಿಕೇಷನ್ಸ್ ಕೊಡ್ತೀನಿ, ನಿಮಗೆ ಸೀಟ್ ಸಿಗುತ್ತಾ ಇಲ್ವೋ ಅನ್ನೋದು. ಆ ವಿಡಿಯೋನ ಕೊನೆವರೆಗೂ ನೋಡಿ, ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಇನ್ನು ಯಾರು ಅಂದರೆ ವಿಡಿಯೋ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗನೆ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಪ್ರತಿಯೊಂದು ನಿಮ್ಮ ಒಂದು KCET ಪೂರ್ತಿ ಕೌನ್ಸಿಲಿಂಗ್ ಅಪ್ಡೇಟು ನಿಮಗೆ ಟೈಮ್ ಟು ಟೈಮ್ ಸಿಗ್ತಾ ಇರುತ್ತೆ. ಅದಕ್ಕೋಸ್ಕರನೇ ನೋಡಿ, ಈಗ ನಿಮ್ಮ ರ್ಯಾಂಕ್ ಏನೇ ಬಂದಿರಲಿ, ರ್ಯಾಂಕ್ ನಿಮಗೆ 1,00,000 ಆದರೂ ರ್ಯಾಂಕ್ ಬಂದಿರಲಿ, 1.5 ಲ್ಯಾಕ್ 2 ಲ್ಯಾಕ್ಸ್ ಎಷ್ಟೇ ರ್ಯಾಂಕ್ ಬರಲಿ, ನಿಮಗೆ ಕಾಲೇಜ್ ಸಿಗುತ್ತೆ ಅಂತ ಕೇಳಿದ್ರೆ 100% ಕಾಲೇಜ್ ಆದರೆ ಸಿಗುತ್ತೆ. ಆದರೆ ಏನು ಮಾಡಬೇಕಂದ್ರೆ ನಿಮಗೆ ಆಪ್ಷನ್ ಎಂಟ್ರಿ ಟೈಮಲ್ಲಿ ನಿಮಗೆ ಒಂದು ಕ್ಲಾರಿಫಿಕೇಷನ್ ಒಂದು ಕೊಟ್ಬಿಡ್ತೀನಿ. ಯಾಕಂದರೆ ಈ ಟೈಮಲ್ಲಿ ನಿಮಗೆ ಯಾವಾಗ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ, ನೀವು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಾಲೇಜಸ್ನ ಆ್ಯಡ್ ಮಾಡ್ತಾ ಹೋಗಬೇಕಾಗುತ್ತೆ. ಎಷ್ಟು ಅಂದರೆ ನಿಮಗೆ ಯಾವುದೇ ಥರ ಕಾಲೇಜ್ ಆ್ಯಡ್ ಮಾಡೋಕ್ಕೆ ಲಿಮಿಟೇ ಇರೋದಿಲ್ಲ, ಎಷ್ಟು ಬೇಕಾದ್ರೂ ಆ್ಯಡ್ ಮಾಡ್ಬೋದಾಗುತ್ತೆ. ಆದರೆ ಎಷ್ಟಿದೆ ಅಷ್ಟು ಕಾಲೇಜಸ್ನ ಆ್ಯಡ್ ಮಾಡಿ 100% ಅವ್ರು ಎಷ್ಟೇ ರ್ಯಾಂಕ್ ಇರಲಿ, ನಿಮಗೆ 100ಕ್ಕೆ 100 100% ಗ್ಯಾರಂಟಿ ಸೀಟ್ ಸಿಗುತ್ತೆ. ಹೋದ ವರ್ಷ ನಾವು ನೋಡಿದಾಗೆ ತುಂಬ ಸ್ಟೂಡೆಂಟ್ಸ್ಗಳು ಏನು ಮಾಡ್ತಿದ್ದೆ ಅಂದರೆ, ನನಗೆ 1,00,000 ರ್ಯಾಂಕ್ ಬಂದಿದೆ, ನನಗೆ ಸೀಟ್ ಸಿಗೋದಿಲ್ಲ, ನನಗೆ ಯಾಕಂದರೆ ಎಲ್ಲ ಒಂದು ಕೋರ್ಸ್ಗಳು ಮತ್ತು ಎಲ್ಲ ಒಂದು ಬ್ರಾಂಚ್ಗಳಾಯಿತು. ಮತ್ತು ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ ನಾನು ಹೇಳೋದೇನೆಂದರೆ, ನೀವು ಯಾವುದೇ ಒಂದು ಕೋರ್ಸ್ ಮಾಡಿ, ಎಕ್ಸಾಂಪಲ್ ಅಗ್ರಿಕಲ್ಚರ್ ಅದ ಮಾಡಿ, ಮತ್ತು ನೀವು ಒಂದು ಇಂಜಿನಿಯರಿಂಗ್ ಅದ ಮಾಡಿ, BSc ನರ್ಸಿಂಗ್ ಅದ ಮಾಡಿ, ನೀವು ಏನೇ ಒಂದು B ಫಾರ್ಮಾ D ಫಾರ್ಮಾ ವೆಟರ್ನರಿ ಏನೇ ಒಂದು ಕಾಲೇಜಸ್ ಮಾಡಿ, ನಿಮ್ಮ ರ್ಯಾಂಕು ಸ್ವಲ್ಪ ಒಂದು ಮಟ್ಟಕ್ಕೆ ಬಂದಿದ್ದರೆ, ನನ್ನ ರ್ಯಾಂಕ್ ಚೆನ್ನಾಗಿಲ್ಲ ಅಂದರೂ ಕೂಡ ನೀವೇನು ಮಾಡಬೇಕಂದ್ರೆ ಸಾಕಷ್ಟು ಕಾಲೇಜಸ್ಗಳನ್ನ ಆ್ಯಡ್ ಮಾಡಿ. ನಿಮಗೆ ಯಾವುದೇ ಥರ ಲಿಮಿಟೇ ಇರೋದಿಲ್ಲ ಕಾಲೇಜಸ್ನ ಆ್ಯಡ್ ಮಾಡೋಕ್ಕೆ. ಆದರೆ ಸ್ವಲ್ಪ ಸ್ಟೂಡೆಂಟ್ಸ್ಗಳು ನಾನು ಕಾಲೇಜಸ್ ಕಡಿಮೆ ಆ್ಯಡ್ ಮಾಡಿಬಿಟ್ಟು ನನಗೆ ಕಾಲೇಜ್ ಸಿಗಬೇಕು ಅಂದ್ಕೋತಾರೆ. ಇದು ತಪ್ಪು ನಿರ್ಧಾರ ಅಂತಲೇ ಹೇಳ್ತೀನಿ. ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಾಲೇಜಸ್ನ ಆ್ಯಡ್ ಮಾಡಿ, ನಿಮಗೆ ಎಷ್ಟು ಆಗುತ್ತೆ ಅಷ್ಟು. ನಾನು ಹೇಳಿ ಇದನ್ನೇ ಮ್ಯಾಕ್ಸಿಮಮ್ ಒಂದು 4-5 ಸರಿ ಒತ್ತಿ ಹೇಳ್ತಾ ಇದ್ದೀನಿ. ಅಂದರೆ ಇದು ಮುಂದೆ ನಿಮಗೆ ಆಪ್ಷನ್ ಇರೋ ಟೈಮಲ್ಲಿ ತುಂಬಾ ಹೆಲ್ಪ್ ಆಗುತ್ತೆ. ಯಾಕಂದರೆ ಒಂದು 10 ಕಾಲೇಜು 20 ಕಾಲೇಜು 30 ಕಾಲೇಜು ಆ್ಯಡ್ ಮಾಡಿಬಿಟ್ಟು ನನಗೆ ಕಾಲೇಜ್ ಸಿಗಬೇಕಂದ್ರೆ ಖಂಡಿತ ಸಿಗೋದಿಲ್ಲ. ಮತ್ತು ನಿಮಗೆ ಆಮೇಲೆ ನೆಕ್ಸ್ಟ್ ರೌಂಡ್ ಪಾರ್ಟಿಸಿಪೇಟ್ ಮಾಡೋಕ್ಕೆ ಕೂಡ ತುಂಬಾ ಕಷ್ಟ ಆಗುತ್ತೆ. ನೀವೇನಾದರೂ 100-200 ಕಾಲೇಜಸ್ ಆ್ಯಡ್ ಮಾಡಿದ್ರೆ ಏನಾಗುತ್ತೆ ಅಂದರೆ, ನಿಮಗೆ ಫಸ್ಟ್ ರೌಂಡಲ್ಲಿ ಅದರಲ್ಲಿ ಯಾವುದಾದ್ರೂ ಒಂದು ಕಾಲೇಜ್ ಸಿಗುತ್ತೆ. ಮತ್ತು ನೀವು ಸೆಕೆಂಡ್ ರೌಂಡ್ ಪಾರ್ಟಿಸಿಪೇಟ್ ಮಾಡೋದು ಕೂಡ ನಿಮಗೆ ನೆಕ್ಸ್ಟ್ ಮೇಲಿರೋ ಕಾಲೇಜಸಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡೋಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತೀನಿ. ಈ ವಿದ್ಯಾರ್ಥಿಗಳಿಗೆ ಈ ಡೌಟ್ ಬೇಡ, ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ ಕಾಲೇಜಸಲ್ಲಿ ಸೀಟ್ ಸಿಗುತ್ತೆ. ಯಾಕಂದರೆ ಪ್ರತಿಯೊಂದು ಕಾಲೇಜಸ್ಸು KE ಥ್ರೂ ನಿಮಗೆ ಸಿಗೋದ್ರಿಂದ ಸೀಟು. ಮತ್ತು ಅದರಲ್ಲಿ ಗೋರ್ಮೆಂಟ್ ಕಾಲೇಜು ಪೂರ್ತಿ 100% KE ಥ್ರೂನೇ ಹೋಗಬೇಕಾಗಿರುತ್ತೆ. ಪ್ರೈವೇಟ್ ಕಾಲೇಜಸ್ ಮಾತ್ರ ನಿಮಗೆ 45% KE ಥ್ರೂ ಸೀಟ್ ಸಿಗುತ್ತೆ. ಈ ಒಂದು ಗಮನದಲ್ಲಿ ಇಟ್ಕೊಂಡು ನೀವು ಏನು ಮಾಡಬೇಕಾಗುತ್ತೆ ಅಂದರೆ, ಎಲ್ಲ ಒಂದು ಕಾಲೇಜಸ್ಸು ನಮಗೆ ನೋಡಿ, ನೀವು ಏನೇ ಒಂದು ಬ್ರಾಂಚ್ ತೊಗೊಳ್ಳಿ, ಅಂದರೆ ಯಾವುದೇ ಒಂದು ಕೋರ್ಸ್ ತೊಗೊಳ್ಳಿ, ಇಂಜಿನಿಯರಿಂಗ್ ಅದ ತೊಗೊಳ್ಳಿ, ನರ್ಸಿಂಗ್ ಅದ ತೊಗೊಳ್ಳಿ, ಇಲ್ಲಾಂದರೆ ಯಾವುದೋ ಒಂದು ಪ್ರಾಕ್ಟಿಕಲ್ ಅಗ್ರಿಕಲ್ಚರ್ ಅದ ತೊಗೊಳ್ಳಿ, ಯಾವುದೇ ಒಂದು ಕೋರ್ಸ್ ತೊಗೊಳ್ಳಿ, ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ ನನ್ನದೇನಂದ್ರೆ ಒಂದು ಮನವಿ, ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಾಲೇಜಸ್ನ ನೇಮ್ನ ಕಲೆಕ್ಟ್ ಮಾಡಿ. ಈ ಟೈಮಲ್ಲಿ ಎಲ್ಲ ಕಾಲೇಜಸ್ನ ಆಪ್ಷನ್ ಎಂಟ್ರಿ ಟೈಮಲ್ಲಿ ನೀವು ಆ್ಯಡ್ ಮಾಡಬೇಕಾಗುತ್ತೆ. ಅದು ಆಪ್ಷನ್ ಎಂಟ್ರಿ ಬಿಟ್ಟಾಗ ಯಾವ ಥರ ಆ್ಯಡ್ ಮಾಡೋದು ಕೂಡ ಹೇಳ್ತೀನಿ. ಎಲ್ಲ ಒಂದು ವಿದ್ಯಾರ್ಥಿಗಳಿಗೆ ನಿಮ್ಮ ಸೀಟು ಸಿಗುತ್ತೆ. ಅದ್ರ ಬಗ್ಗೆ ನೀವು ವರಿನೇ ಮಾಡ್ಕೊಳ್ಬೇಡಿ, ಸೀಟ್ 100% ಸಿಗುತ್ತೆ. ಇಷ್ಟು ನಿಮಗೆ ಇದು ಅರ್ಥ ಆಯ್ತು ಅನಿಸುತ್ತೆ. ಸೀಟ್ ಸಿಗುತ್ತೋ ಸಿಗೋಲ್ಲ ಅಂದರೆ 100% 100ಕ್ಕೆ 100 ಸೀಟ್ ಸಿಗುತ್ತೆ. ಹೆಂಗೆ ಮಾಡಬೇಕಂದ್ರೆ, ನೀವು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕಾಲೇಜಸ್ನ ಆ್ಯಡ್ ಮಾಡ್ತಾ ಹೋಗಬೇಕಾಗುತ್ತೆ. ಫಸ್ಟು ನಿಮಗೆ ಪ್ರಯಾರಿಟಿ ವೈಸು ಆ್ಯಡ್ ಮಾಡ್ತಾ ಹೋಗಿ. ಸುಮ್ಮನೆ ಆ್ಯಡ್ ಮಾಡ್ತಾ ಇದ್ದೀನಿ ಅಂತಂದು ಸುಮ್ಮನೆ ಎಲ್ಲಿ ಬೇಕಲ್ಲಿ ಆ್ಯಡ್ ಮಾಡಿದ್ರೆ ನಿಮಗೆ ಕಾಲೇಜ್ ಚೆನ್ನಾಗಿರೋ ಸಿಗೋದಿಲ್ಲ. ಮತ್ತು ನಿಮಗೆ ಯಾವ ಥರ ಕಾಲೇಜ್ ಸೆಲೆಕ್ಟ್ ಮಾಡೋದು, ಮತ್ತು ನಿಮಗೆ ಡೌಟ್ಸ್ಗಳು ಏನೇನು ಬರ್ತವೆ ಎಲ್ಲ ಕಮೆಂಟ್ ಬಾಕ್ಸೆಲ್ಲ ಮಾಡಿ. ಆ ಎಲ್ಲ ಡೌಟ್ಸ್ಗೂ ನಾನು ಆನ್ಸರ್ ಮಾಡ್ತಾ ಹೋಗ್ತೀನಿ ಪ್ರತಿಯೊಂದು. ಮತ್ತು ತುಂಬ ಜನ ಡೌಟ್ಸ್ ಅದೇ ಇತ್ತಂದರೆ ಅದ್ರ ಬಗ್ಗೆ ವೀಡಿಯೋ ಮಾಡಿ ಕ್ಲಾರಿಫಿಕೇಷನ್ ಖಂಡಿತ ಕೊಡ್ತೀನಿ. ಹಾಗೆ ಬೇಗನೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗನೆ. ಮತ್ತು ಹಾಗೆ ವಿಡಿಯೋ ಇಷ್ಟ ಆಯ್ತು ಅಂದರೆ ಮಾತ್ರ ಲೈಕ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಹ್ಯಾವ್ ಅ ಗುಡ್ ಡೇ ಗಾಯ್ಸ್, ಟೇಕ್ ಕೇರ್, ಲವ್ ಯು, ಟಾಟಾ, ಬಾಯ್.